ಯಾಕೆ ಮೌನ ತಾಳಿ ನಿಂತಿರುವೆ ಮಹಾದೇವಿ? ಯಾಕೆ ಮೌನ ತಾಳಿ ನಿನ್ನ ದುಃಖದ ಕಡಲು ನಾನು ಅರ್ಥ ಮಾಡಿಕೊಟ್ಟಿರುವೆ. ಇದು ಅನಿವಾರ್ಯ ಮಹಾದೇವಿ, ಇದು ಅನಿವಾರ್ಯ. ಇಂದು ನಿನ್ನ ಮಗ ಮರಣ ಬಂದಿಲ್ಲ ಮಹಾದೇವಿ, ಮಗ ಮರಣ ಬಂದಿಲ್ಲ. ನಮ್ಮ ಮನೆಯ ನನ್ನ ದೀಪವೇ ಅವನ ಮರಣಕ್ಕೆ ನಮ್ಮ ಮನೆತನದ ಮಾನವೇ ಕಾರಣ. ನಾನು ಇಷ್ಟೊಂದು ಮಾತನಾಡಿದರೂ ನೀನೇಕೆ ಮೌನ ತಾಳಿ ಬಂದಿರುವೆ? ಬಾ ಮಾದೇವಿ ಬಾ. ನಾನು ಇಷ್ಟೊಂದು ಮಾತನಾಡಿದರೂ ನೀನೇಕೆ ಮೌನ ತಾಳಿ ನಿಂತಿರುವೆ? ಬಾ ಮಾದೇವಿ ಬಾ. ಬಿಟ್ಟ ಮಗ, ನಾ ಹೆತ್ತ ಮಗ ಸತ್ತು ಹೆಣಾಗಿ ಬಿಟ್ಟಿದ್ದಾರೆ. ನಿಮಗೆ ಸಂತೋಷವಾಯ್ತಾ? ಈಗಲಾದ್ರೂ ನಿಮಗೆ ಸಮಾಧಾನವಾಯ್ತಾ? ಮಹಾದೇವಿ, ಮಾತು ಮುಂದುವರಿಸಬೇಡ. ಈ ವಿಷಯ ಮತ್ತೊಬ್ಬರಿಗೆ ಗೊತ್ತಾದರೆ ಊರಿನ ಜನ ಮನೆ ತುಂಬುತ್ತಾರೆ. ಜನರಿಗೆ ಗೊತ್ತಾಗುವಷ್ಟರಲ್ಲಿ ಶವ ಸಂಸ್ಕಾರ ನಡೆದು ಹೋಗಲಿ. ಅದಕ್ಕಾಗಿ ಬೇಗ ವ್ಯವಸ್ಥೆ ಮಾಡುತ್ತೇನೆ. ನೀನು ಇಲ್ಲೇ ಇರು. ಇವತ್ತ್ಯಾಕೋ ನಿಮ್ಮ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ತೆಗೆದುಕೊಳ್ಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ. ದಯವಿಟ್ಟು ಒಂದೇ ಒಂದ್ಸಾರಿ ನಿಮ್ಮ ಪಾದಗಳನ್ನು ಜೋಡಿಸಿ ನಿಲ್ತೀರಾ? ಯಾಕೆ ಮಾದೇವಿ ಯಾಕೆ? ಏನೇನು ಮನ ಬಂದಂತೆ ಮಾತನಾಡುತ್ತಿರುವೆಯಲ್ಲ ಯಾಕೆ? ನನ್ನೊಂದಿಗೆ ಬದುಕು ಮುಂದುವರೆಸುವ ಆಸೆ ನಿನಗಿಲ್ಲವೇ? ನಾ ಮಾಡುವ ಕೃತಿ ನಿನ್ನ ಮನಸ್ಸಿಗೆ ಅಪರಾಧವೆನಿಸಿದರೆ ನೀನು ನನಗೊಂದು ಆಜ್ಞೆ ಮಾಡು. ನಿನ್ನ ಕಣ್ಣೆದುರಿನಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡು ದಯವಿಟ್ಟು ಅಂತ ಮಾತಾಡಬೇಡಿ. ಇದು ನ್ಯಾಯವಂತರ ಬಲಿತನ, ಧರ್ಮವಂತರ ಬಲಿತನ. ಬಲಿತನದ ಮಾನಕ್ಕಾಗಿ ನಿಮ್ಮ ಪ್ರಾಣವನ್ನೇ ಕೊಡುವಂತ ಮಾನವಂತರು ನೀವು, ಧರ್ಮವಂತರು ನೀವು. ಆದರೆ ದೈವ ದುರಂತದಲ್ಲಿ ಎಂಥ ಸನ್ನಿವೇಶ ನಡೀಬಾರ್ದಾಗಿತ್ತು ಸ್ವಾಮಿ, ನಡೀಬಾರ್ದಾಗಿತ್ತು. 9 ತಿಂಗಳು ಹೆತ್ತು ಹೊತ್ತು ಸಾಕಿದ ಮಗನಿಗೆ ನನ್ನ ಕೈಯಾರೆ ವಿಷ ಕೊಡ್ಬೇಕಾದ್ರೆ ನನ್ನ ಹೆತ್ತ ಕರಡಿಗೆ ಅದೆಷ್ಟು ಸಂಕಟವಾಗಿರ್ಬೇಕು. ಇದಕ್ಕೆಲ್ಲ ವ್ಯಥೆನೆ ಪಡಬಾರ್ದು ಅಂತ ಈಗಾಗ್ಲೇ ನೀನು ನನ್ನ ಮಗನಿಗೆ ವಿಷ ಕುಡಿಸೋದಕ್ಕೆ ಬಂದ ಅದರ ಅರ್ಥದಷ್ಟು ಭಾಗ ಪಾಲನ ನಾನೇ ಕುಡಿದು ಮಹಾದೇವಿ, ಏನು ಹೇಳುತ್ತಿರುವೆ ನೀನು? ಏನು ಹೇಳುತ್ತಿರುವೆ? ನಿಜ ಸ್ವಾಮಿ, ಸತ್ಯವನ್ನೇ ಹೇಳ್ತಾ ಇದ್ದೀನಿ ಸ್ವಾಮಿ. ನೀವು ನನ್ನ ಪಾಲಿನ ತೀವ್ರವೇ. ನಿಮ್ಮಂಥ ಗಂಡನನ್ನು ಪಡಿಬೇಕಾದ್ರೆ ನಾನು ಅದೆಷ್ಟು ಜನ್ಮದ ಪುಣ್ಯವನ್ನು ಮಾಡುತ್ತಿದ್ದೆ. ಆದ್ರೆ ಸ್ವಾಮಿ, ಈ ಜನ್ಮದಲ್ಲಂತೂ ನಿಮ್ಮ ಜೊತೆ ಬದುಕುವ ಭಾಗ್ಯವನ್ನ ನಾನು ಪಡೆದುಕೊಂಡು ಬಂದಿಲ್ಲ ರೀ. ಆದ್ರೆ ಮುಂದಿನ ಜನ್ಮ ಅಂತ ಇದ್ದಂತೆ ಆದ್ರೆ ನೀನು ಬೆಳಗ್ಗೆ ಅಲ್ಲ,
ಪಾಲಿಸಿದ ಮಾ ಸತಿಯ ಮನೆಯು ಮಾ ಸತಿ ಜೀವಜ್ಯೋತಿಯೇ ಜೀವಜ್ಯೋತಿಯೇ ನನ್ನ ಒಟ್ಟಿಯಾಗಿ ಬಿಟ್ಟು ಹೋದೆಯಾವನಿ ನನ್ನ ಒಟ್ಟಿಯಾಗಿ ಬಿಟ್ಟು ಹೋದೆಯಾವನಿ ಜೀವಜ್ಯೋತಿಯೇ ಜೀವಜ್ಯೋತಿಯೇ ನನ್ನ ಒಟ್ಟಿಯಾಗಿ ಬಿಟ್ಟು ಹೋದೆಯಾವನಿ ನನ್ನ ಒಟ್ಟಿಯಾಗಿ ಬಿಟ್ಟು ಹೋದೆಯಾವನಿ ಜೀವಜ್ಯೋತಿಯೇ ಜೀವಜ್ಯೋತಿ